ಮಾಡ್ತೇವಲ್ಲ ಸರ್, ಜಸ್ಟ್ ವೇಟ್. ಐ ಥಿಂಕ್ ಟುನೈಟ್ ಮ್ಯಾಕ್ಸಿಮಮ್ ಇದು, ಇವತ್ತು ಮ್ಯಾಕ್ಸಿಮಮ್ ಇವತ್ತು ನೈಟೆಲ್ಲ ಜಾಗರಣೆ ಮಾಡೋಣ, ನೈಟು ಇದೆಲ್ಲ ಡ್ರಾಮಾ ನೋಡೋಣ. ನಾವು ಅವರು ನಮ್ಮ ಮಕ್ಕಳಿಗೆ ಕೊಂದಿದ್ದಾರೆ, ನಮ್ಮ ಮುದುಕರಿಗೆ ಕೊಂದಿದ್ದಾರೆ, ಆ ಕರುಣೆ ನಮ್ಮ ಹತ್ರ ಇತ್ತು. ನಾವು ಈ ರಿಸ್ಟ್ರೇನ್ ಫ್ರಮ್ ಬಂಬಾರ್ಡಿಂಗ್ ಸಿವಿಲಿಯನ್ ಪ್ಲೇಸಸ್ ಆಫ್ ಎನಿಮಿ ಕಂಟ್ರಿ. ನೌ ವಿ ಹ್ಯಾವ್ ಟು ಸಿ ಎನಿಮಿ ಆ್ಯಸ್ ಎನಿಮಿ, ನಾಟ್ ಆ್ಯಸ್ ಮಕ್ಕಳು ಮುದುಕರು ಅಂತ. ಇನ್ನು ಬಂಬಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಸರ್. ಯಾಕಂದರೆ ವಿ ಹ್ಯಾವ್ ಗಿವನ್ ಆಲ್ ದ ಚಾನ್ಸಸ್ ಟು ಪಾಕಿಸ್ತಾನ್ ಟು ರಿಫ್ರೇನ್ ಫ್ರಮ್ ಡೂಯಿಂಗ್ ದಿಸ್. ಸರ್, ಅವರು ಸಿರ್ಸಾವರೆಗೂ ಬಂದರು ಬೆಳಿಗ್ಗೆ. ಸಿರ್ಸಾ ಈಸ್ ಓನ್ಲಿ 200 kilometers ಫ್ರಮ್ ನ್ಯೂ ಡೆಲ್ಲಿ. ಮೀನ್ಸ್ ದೇ ವಾಂಟ್ ಟು ಬಂಬಾರ್ಡ್ ಇಂಡಿಯಾ ಗೇಟ್ ಆಫ್ ನ್ಯೂ ಡೆಲ್ಲಿ, ಅವ್ರ ಪಾರ್ಲಿಮೆಂಟ್ ಭವನ್ ಆಫ್ ನ್ಯೂ ಡೆಲ್ಲಿ. ಸರ್, ಇಂಡಿಯಾ ಸುಮ್ಮನೆ ಕೂಡ್ತದ? ಇಂಡಿಯಾ ಸುಮ್ಮನೆ ಕೊಡ್ತಾ ಇಲ್ಲ ಸರ್, ನರೇಂದ್ರ ಮೋದಿ ಸುಮ್ಮನೆ ಕೊಡ್ತಾ ಇಲ್ಲ, ಅಜಿತ್ ಡೋವಲ್ ಸುಮ್ಮನೆ ಕೊಡ್ತಾ ಇಲ್ಲ. ಯು ಜಸ್ಟ್ ಹ್ಯಾವ್ ಪೇಷನ್ಸ್. ಪೇಷನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಅಷ್ಟೇ ಆಗ್ತಾ ಇರೋದು. ಇನ್ನು ಕೊಲ್ಯಾಟ್ರಲ್ ಡ್ಯಾಮೇಜ್ ಅವ್ರದ್ದು ಮಾಡಿದ್ದೇವೆ, ನಮ್ಮದು ಆಗಿದೆ. ಆದರೆ ಕೊಲ್ಯಾಟ್ರಲ್ ಡ್ಯಾಮೇಜ್ ನಮ್ಮದು ಕಡಿಮೆ ಆಗಿದೆ, ಅವ್ರು ಹೆಚ್ಚಿಗೆ ಆಗಿದೆ. ನಮ್ಮ ಮೀಡಿಯಾಗೆ ಸೀಕ್ರೆಸಿ ಇರೋದ್ರಿಂದ ಅದು ಪಾಕಿಸ್ತಾನದ ಪ್ರೊಪೋಗಂಡಾನ ನಾವು ತೋರಿಸ್ತಾ ಇದ್ದೇವೆ. ನಾವಲ್ಲಿ ಏನು ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದೆ, ಅದು ನಮ್ಮ ಡಿಫೆನ್ಸ್ ಮಷಿನರಿ ಯಾರಿಗೂ ಇನ್ನೂ ಹೇಳ್ತಾ ಇಲ್ಲ. ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಅಕ್ರಾಸ್ ದ ಲೈನ್ ಆಫ್ ಕಂಟ್ರೋಲ್, ಬಟ್ ವಿಚ್ ವಿಲ್ ನಾಟ್ ಬಿ ಡಿಸ್ಕ್ಲೋಸ್ ಟು ದ ಕಾಮನ್ ಪೀಪಲ್ ಆರ್ ಸೋಷಿಯಲ್ ಮೀಡಿಯಾ ಅಂತ ನನ್ನ ಊಹೆ ಸರ್. ಅಂದರೆ ನೋಡಿ, ಈಗ ಯುದ್ಧ ಅಂತ ಹೇಳುವಾಗ ಓಕೆ, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಈ ಶೃಂಗಸಭೆಗಳಲ್ಲಿರ್ಬೋದು ಅಥವಾ G7 ರಾಷ್ಟ್ರಗಳಿರ್ಬೋದು, ಬೇರೆ ಬೇರೆ ಇಂಥ ಸಂಘಟನೆಗಳ ಜೊತೆ ಸಂಘಟನೆ ಮಾಡಿಕೊಂಡಿರ್ತೀವಿ, ಒಕ್ಕೂಟ ಇರುತ್ತೆ, ಗುರುತಿಸ್ಕೊಂಡಿರ್ತೀವಿ, ಅದರದ್ದೇ ಆದಂಥ ಕೆಲವು ಕಾನೂನು ಬದ್ಧತೆಗಳಿರುತ್ತೆ. ಅಂದರೆ ಸಾಧಾರಣವಾಗಿ ಒಂದು ಸಿಸ್ಟಮ್ ಇರುತ್ತೆ. ಅಂದರೆ ಯಾರನ್ನಾದರೂ ಬಲಿ ಹಾಕಬೇಕು ಅಂತಂದರೆ ಲೆಟ್ ಹಿಮ್ ಕಮಿಟ್ ಮಿಸ್ಟೇಕ್, ಅವನು ಮಿಸ್ಟೇಕ್ ಮಾಡಲಿ, ಮಿಸ್ಟೇಕ್ ಮಾಡ್ತಾಯಿದ್ರು ಕೂಡ ಸುಮ್ಮನೆ ಗೊತ್ತಿಲ್ಲದಂಗೆ ನೋಡೋದು. ಯಾಕೆಂದರೆ ಸಾಕ್ಷ್ಯ ಸಂಗ್ರಹ ಮಾಡೋದು. ನೀವು ಹೇಳ್ತಾ ಇದ್ದೀರಿ ಈಗ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನೀವು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀರಿ, ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡಿದ್ರಿ, ಶಾಲೆ ಟಾರ್ಗೆಟ್ ಮಾಡಿದ್ರಿ, ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ರಿ. ಇಂಥ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ನಾಳೆ ಯಾರಾದರೂ ಕೇಳಲಿಕ್ಕೆ ಬಂದಾಗ ತಪ್ಪಲ್ವಾ ಅಂತ ಕೇಳಿದಾಗ ಇಲ್ಲ, ಇವರಿಂಥ ತಪ್ಪುಗಳನ್ನು ಮಾಡಿದ್ದಾರೆ ಹಾಗಾಗಿ ಹೊಡೆದ್ವಿ. ಸಾಕ್ಷ್ಯ ಸಂಗ್ರಹದ ಪ್ರಯತ್ನ ಕೂಡ ಒಂದು ಕಡೆ ಆಗ್ತಾ ಇದೆಯಾ ರಾಜತಾಂತ್ರಿಕ ನೆಲೆಗಟ್ಟಿನ ನಡುವೆ ಕೂಡ? ಶೆಟ್ರೆ, ಭಗವದ್ಗೀತೆಯ 12ನೇ ಅಧ್ಯಾಯದ 18ನೇ ಶ್ಲೋಕ ಇದೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನ ರೂಪಮತ್ಸೇಯ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥ ಮೂಲಂ ಸವಿರೂಢ ಮೂಲಂ ಅಸಂಖ್ಯ ಶಸ್ತ್ರೇನ ದೃಢೇನ ಚತ್ವ. ಅಂದರೆ ನಮ್ಮ ಹತ್ರ ಅಸಂಖ್ಯ ಶಸ್ತ್ರಾಸ್ತ್ರಗಳು ಇದ್ದಾವೆ, ಆದರೆ ನಾವು ನಮ್ಮ ಪ್ರತಿಷ್ಠೆಯಾಗಿ ಅದನ್ನು ಬಳಸ್ತಾ ಇಲ್ಲ. ಎಲ್ಲಿವರೆಗೂ ಬಳಸ್ತಾ ಇಲ್ಲ ಅಂತಂದರೆ, ನನ್ನ ಶತ್ರು ರಾಷ್ಟ್ರ ಅಂದರೆ ಕೌರವರು ಎಷ್ಟು ಅಪರಾಧ ಮಾಡಿದ್ರಲ್ಲ, ಅದೇನು ವಸ್ತ್ರ ಚೀರ್ಹರಣ ಮಾಡಿದರು, ಅವು ಎಲ್ಲವೂ ಕೂಡ ನುಂಗಿ ಉಪ್ಪು ತಿಂದು ನೀರು ಕುಡಿದು ಸುಮ್ಮನಿದ್ವಲ್ಲ, ಅದೇ ಥರದ ಪರಿಸ್ಥಿತಿ ಭಾರತ ಎದುರಿಸ್ತಾ ಇದೆ. ಭಾರತ ಅಸಂಖ್ಯ ಶಸ್ತ್ರೇನ ದೃಢೇನ ಚತ್ವ ಅಂದರೆ ನಮ್ಮ ಹತ್ರ ಕಣ್ಣು ಮುಂದೆ ದೃಢೇನ ಚತ್ವ ಅಂದರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅಂದರೂ ಕೂಡ ನಾವು ಯಾಕೆ ಸುಮ್ಮನಿದ್ದೇವೆ ಅಂತಂದರೆ, ಈ 3-4 ದಿವಸದಲ್ಲಿ ಅವ್ರು ಏನು ಮಂಗ್ಯಾನಾಟ ಮಾಡ್ತಾಯಿದ್ದಾರೋ ಆ ಮಂಗ್ಯಾನಾಟ ಮುಗಿದ ಮೇಲೆ ನಮ್ಮ ಬಯಲಾಟ ಸ್ಟಾರ್ಟ್ ಆಗ್ತದೆ. ಆಮೇಲೆ ನಿಮ್ಮ ಮಂಗಳೂರು ಸೈಡ್ನಲ್ಲಿ ಅದು ವೇಷ ಹಾಕಿ ಡ್ಯಾನ್ಸ್ ಮಾಡ್ತಾರಲ್ಲ ಸರ್, ಅದಕ್ಕೇನಂತಾರೆ, ರಾತ್ರಿ ಕುಡಿತಾರಲ್ಲ, ಬಾರಿಸಿ ಹಾಡ್ತಾ ಚಪ್ಪಾಳೆ ಬಾರಿಸ್ತಾ, ಯಕ್ಷಗಾನದ ಹೀರೋ ಏನು ಆ್ಯಕ್ಷನ್ಗಳು ಮಾಡ್ತಾರಲ್ಲ, ಆತ ಯಕ್ಷಗಾನದ ಆ್ಯಕ್ಷನ್ ಸ್ಟೈಲ್ನಲ್ಲೇ ಭಾರತ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತದೆ. ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಲ್ಲಿವರೆಗೂ. ಈಗ 3 ಗಂಟೆಗೆ ಇನ್ನೊಂದು ಎಮರ್ಜೆನ್ಸಿ ಮೀಟಿಂಗ್ ಇದೆ. ಸಂಜೆ 6-6:30 ಎಲ್ಲ ಸ್ಕ್ವಾಡನ್ಗಳಿಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಗೊತ್ತಿಲ್ಲ. ಆದರೆ ವಿ ಹ್ಯಾವ್ ಲೋಡೆಡ್ ಅವರ್ ಅಮ್ಯುನೇಷನ್ಸ್ ಇನ್ ಆಲ್ ಅವರ್ ಫೈಟರ್ ಜೆಟ್ಸ್. ಆ್ಯಂಡ್ ಈಗ 2 ಹೆಜ್ಜೆ 4 ಹೆಜ್ಜೆ ಮುಂದೆ ಹೋಗಿದ್ದೇವೆ. ಇನ್ನು ಯಾರು ಬೇಕಾದ ಬಂದು ಸಂಧಾನಕ್ಕೆ ಬಂದರೂ ಕೂಡ ಬನ್ನಿ ಸರ್, ಮತ್ತೊಂದು ಕಡೆ ಬ್ರೇಕಿಂಗ್ ನ್ಯೂಸ್. ವಿದೇಶಾಂಗ ಸಚಿವ ಜೈಶಂಕರ್ಗೆ ಫೋನ್ ಕಾಲ್ ಬಂದಿದೆಯಂತೆ. ನೋಡಿ, ಇದು US ವಿದೇಶಾಂಗ ಕಾರ್ಯದರ್ಶಿ ಕರೆ ಮಾಡಿದ್ದಾರೆ. ಒಂದು ಕಡೆ ಟ್ರಂಪ್ ಎಂಟ್ರಿ ಆಗ್ತಾರೆ ಅಂತಿತ್ತು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ
ಮಾರ್ಕೋ ರೂಬಿಯೋ ಕರೆ ಮಾಡಿದ್ದಾರೆ. ಭಾರತ ಪಾಕ್ ಕದನದ ಮಾಹಿತಿ ಪಡೆದಂಥ ರೂಬಿಯೋ ಅಮೆರಿಕ ಸ್ಪಷ್ಟವಾಗಿ ಹೇಳಿದೆ, ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯುದ್ಧ ಮಾಡಬೇಡ್ರಪ್ಪ ಸುಮ್ಗಿರಪ್ಪ ಅಂತ ಹೇಳಲ್ಲ, ಶಾಂತಿ ಕಾಪಾಡಿ ಅಂತ ಹೇಳ್ತಾ ಇದ್ದೀವಿ, ಅದು ನಿಮ್ಮ ಹಣೆ ಬರ ಅಂತೇಳಿ ಆಲ್ರೆಡಿ ಅಮೆರಿಕ ಹೇಳಿದೆ. ಮತ್ತು ಚೀನಾ ಕೂಡ ನಾನಿಲ್ಲಪ್ಪ ಇದರಲ್ಲಿ ಅಂತ ಹೇಳ್ಬಿಟ್ಟಿದೆ. ಭಾರತೀಯ ಸೇನೆಯಿಂದ ಮತ್ತೊಂದು ವಿಡಿಯೋ ರಿಲೀಸ್ ಆಗ್ತಾ ಇದೆ. ಉಗ್ರ ನೆಲೆಗಳನ್ನು ಪುಡಿ ಪುಡಿ ಮಾಡಿದ ಕುರಿತ ವಿಡಿಯೋ, ನಾವು ಎಲ್ಲಿ ಅಟ್ಯಾಕ್ ಮಾಡಿದ್ದೀವಿ ಅನ್ನೋದನ್ನು, ಮೇ 8, 9ರಂದು ಪಾಕ್ ನಡೆಸಿದ ಡ್ರೋನ್ ದಾಳಿ ಯತ್ನದ ತುಣುಕನ್ನು ಅವರು ನಮಗೆ ಏನು ಮಾಡಿ, ಅದೇ ನಾನು ಹೇಳ್ತಾ ಇದ್ದೆ, ನಾವು ಸಾಕ್ಷಿ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ, ಅವರು ತಪ್ಪು ಮಾಡಲಿ ಅಂತ ಕಾಯೋದು. ಭಾಳ ಅದ್ಭುತವಾದಂಥ ಹಾಡಿನ ಆ ಮ್ಯೂಸಿಕ್ ಇದೆಲ್ಲ, ಲಿರಿಕ್ ಭಾಳ ಚೆನ್ನಾಗಿದೆ. ಕದಂ ಕದಂ ಬಡಾಯೆ ಜಾ ಖುಷಿ ಕೆ ಗೀತ್ ಗಾಯೆ ಜಾ. Before they go do all those war situation offenses, we are keeping restraint. ನಾವು ಸ್ವಲ್ಪ ಸಮಾಧಾನದಿಂದ ಇದ್ದಾವೆ. ಅಂದ್ರೆ ಅಂತಾರಾಷ್ಟ್ರೀಯ ಜಗತ್ತಿಗೆ ನಾವು ಉತ್ತರ ಕೊಡಬೇಕಾದ್ರೆ ನೋಡಿ, ನಮ್ಮ ಮೆಡಿಕಲ್ ಇನ್ಸ್ಪೆಕ್ಷನ್ ರೂಮ್ ಪಠಾಣ್ಕೋಟದ್ದು ಡ್ಯಾಮೇಜ್ ಮಾಡಿದ್ರಿ, ನಮ್ಮ ಸರ್ವಿಸ್ ಕ್ವಾರ್ಟರ್ಸ್ಗಳು ಹಲವಾರದ್ದು ಡ್ಯಾಮೇಜ್ ಮಾಡಿದ್ರಿ, ನಮ್ಮ ಏರ್ ಬೇಸ್ ಶ್ರೀನಗರ್ದು ನೀವು ಡ್ಯಾಮೇಜ್ ಮಾಡಿದ್ರಿ. ಇವೆಲ್ಲ ಪಿಕ್ಚರ್ಸು ಫಿಗರ್ಸು ನಮ್ಮ ದೇಶದ ಇರುವ ಸಬೂತ್ ದಿಖಾವೋ ಗ್ಯಾಂಗು ಅದು ಕೂಡ ನಮಗೆ ಪ್ರಶ್ನೆ ಮಾಡ್ತದೆ, ಅಂತಾರಾಷ್ಟ್ರೀಯ ಕಮ್ಯುನಿಟಿ ನಮಗೆ ಪ್ರಶ್ನೆ ಮಾಡ್ತದೆ. ಅವ್ರಿಗೆ ಅದಕ್ಕೆ ಅಪರಾಧ ಮಾಡ್ಲಿಕ್ಕೆ ಬಿಡ್ತಾ ಇದ್ದೇವೆ, ಬಟ್ ವಿತ್ ದ ರಿಸ್ಟ್ರೇನ್ ನಾವು ಅಪರಾಧ ಅವ್ರದ್ದು ಪೂರ್ಣ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅಲ್ಲೇ ಮುಗಿಸ್ತಾ ಇದ್ದೇವೆ. ಆದರೆ ಅವ್ರು ಬಿಡ್ತಾ ಇದ್ದೇವೆ. ವೇಟ್ ಆ್ಯಂಡ್ ವಾಚ್ ಯಾಕೆ ಮಾಡಬೇಕಾಗ್ತದೆ ಯುದ್ಧದಲ್ಲಿ ಅಂತಂದರೆ, ಯುದ್ಧದ ನೀತಿ ಅದು. ಅಂದ್ರೆ ನೀವ್ ಹೇಳೋ ಪ್ರಕಾರ ನೀತಿ ಅಂತಂದ್ರೆ ಅಲ್ಲ, ನೀವ್ ಹೇಳೋ ಪ್ರಕಾರ ಒಂದು ಹಿಂದಿ ಗಾದೆ ಮಾತಿದೆ, ಜಬ್ ಭಗವಾನ್ ದೇತಾ ಹೈ ಚಪ್ಪಟ್ ಪಾಡ್ ಕೆ ದೇತಾ ಹೈ, ಜಬ್ ಭಾರತ್ ಗುಸ್ತಾ ಹೈ ತೋ ಚಪ್ಪಟ್ ಪಾಡ್ ಕೆ ಗುಸೇಗಾ. ಈ ಅದರದೊಂದು ಗಾದೆ ಮಾತಿದೆ. ಪಾಕಿಸ್ತಾನ್ ಏನಾಗಿದೆ ಅಂತಂದ್ರೆ, ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ झोपड़ी नाम गाजियाबाद, माँ बीमार बाप चमार, बेटा बन के घूम रहा है दिलीप कुमार. ದಿಲೀಪ್ ಕುಮಾರ್ ಥರ ಅಡ್ಡಾಡ್ತಾ ಇದ್ದಾರೆ.